ಪೂಜ್ಯ ಗುರುದೇವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ಕಾಮಧೇನು ಸ್ವದೇಶಿ ಭಂಡಾರವನ್ನು ಇವತ್ತು ನಾವು ನೋಡಿದ್ದೇವೆ. ವಾರ್ಷಿಕೋತ್ಸವ ಇದು 1 ವರ್ಷ ಆಯಿತು ಇದು ಪ್ರಾರಂಭವಾಗಿ. ಇಲ್ಲಿ ಇರುವಂಥ ಎಲ್ಲ ವಸ್ತುಗಳು ಸ್ವದೇಶಿ, ಅದರಲ್ಲಿ ಶುದ್ಧವಾದಂಥದ್ದು. ಅವರೊಂದು ಸಂಕಲ್ಪ ಇದೆ, ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು, ನಮ್ಮ ದೇಶದಲ್ಲಿ ಉತ್ಪನ್ನಗಳು ಬಳಕೆ ಆಗಬೇಕು, ಅದು ನಮ್ಮಲ್ಲೇ ತಯಾರಾಗಬೇಕು, ನಾವು ಅದನ್ನು ಬಳಸಬೇಕು, ಮತ್ತು ನಮ್ಮ ಆರೋಗ್ಯ, ನಮ್ಮ ಆರ್ಥಿಕ ವ್ಯವಸ್ಥೆ ನಮ್ಮ ದೇಶದಲ್ಲೇ ಅದು ಬಳಕೆ ಆಗಬೇಕು ಅನ್ನಂಥ ಉದ್ದೇಶವನ್ನು ಇಟ್ಟುಕೊಂಡು ಇದು 1 ವರ್ಷದಿಂದ ಪ್ರಾರಂಭ ಮಾಡ್ಯಾರ. ಇವತ್ತು ಕರೆಕ್ಟ್ 1 ವರ್ಷ ಆಯ್ತು. ಅದಕ್ಕೆ ಅಂದರೆ ನವೆಂಬರ್ 9ನೇ ತಾರೀಕಿಗೆ ಉದ್ಘಾಟನೆ ಆಗಿತ್ತು. ಇವತ್ತು ವರ್ಷ ಆಯಿತು. ಆಕಸ್ಮಿಕವಾಗಿ ನಮ್ಮ ಶಂಕರ್ ಅವರು ಕಾಮಗೊಂಡವರು ಇವತ್ತು ಹೋಗುನ ತಂದರು. ಭಾಳ ಸಂತೋಷ ಆಯಿತು. ಇಲ್ಲಿರೋ ವಸ್ತುಗಳು ನೋಡಿದೆ ನಾವು, ಎಲ್ಲವೂ ಪರಿಶುದ್ಧವಾಗಿ ಅದಾವೆ. ಅವ್ರನ್ನ ವಿಚಾರ ಮಾಡಿದ್ದೇವೆ, ಅದಕ್ಕೆಲ್ಲವೂ ಸರಿಯಾದ ಉತ್ತರವನ್ನು ಕೊಟ್ಟರು. ಇವತ್ತು ಎಲ್ಲ ಬಳಕೆ ಸಿಗ್ತಾವೆ ಇಲ್ಲಿ. ನನಗೆ ಅನಿಸ್ತದ ಇಲ್ಲಿ ಬಂದ್ರೆ ಇದು ಇಲ್ಲ ಅಂತಿಲ್ಲ, ಎಲ್ಲವೂ ಸಿಗ್ತದ. ಮತ್ತು ಅದು ಸ್ವದೇಶಿ, ಬಹಳ ಶ್ರೇಷ್ಠವಾಗಿರುವಂಥದ್ದು. ನಮ್ಮ ರಾಜು ದೀಕ್ಷಿತ್ ಅವರು ಅವ್ರ ಕಾರ್ಯಕ್ರಮವನ್ನು ಕರೆಸಿ ಅಪ್ಪುಗಳು ಸ್ವದೇಶದ ಬಗ್ಗೆ, ನಮ್ಮ ದೇಶದ ಎಲ್ಲ ಸಾಮಗ್ರಿಗಳ ಪರಿಚಯ ಮಾಡಿಸ್ಕೊಡ್ತಿದ್ರು ಸಮಾಜಕ್ಕೆ. ಅದಕ್ಕೆ ಇವತ್ತು ಆ ಒಂದು ಕಾರ್ಯವನ್ನು ನಮ್ಮ ಸಂತೋಷ್ ಕಾಮಗೊಂಡವರು, ಶಂಕರ್ ಕಾಮಗೊಂಡವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಳ್ಳೆಯದಾಗಲಿ. ಇದು ಎಲ್ಲ ಕಡೆ ಆಗಬೇಕಿದು, ಬರೀ ಒಬ್ಬರು ಆಗಬಾರ್ದು. ಎಲ್ಲಿ ಹೋದರೂ ನಮ್ಮತನವನ್ನು ನಾವು, ನಮ್ಮ ಭಾರತೀಯ ಒಂದು ಸಂಸ್ಕೃತಿ, ಒಂದು ಆಹಾರ, ಒಂದೆಲ್ಲ ಪದ್ಧತಿ ಬದಲಾಗಬೇಕು. ಈಗ ನಾನು ಗಾದಿ ನೋಡಿದೆ, ತೆಳಗೆ ಗಾದಿ ಇದೆ, ಮೇಲೆ ಚಿಡ್ಚಾಪಿ ಇದೆ. ಅಂದ್ರೆ ಆರೋಗ್ಯಕರವಾದಂಥ ವಸ್ತುಗಳು ಇಟ್ಟಿದ್ದಾರೆ. ಇದು ನಮ್ಮ ಜನತೆಗೆ ಬಹಳ ಅವಶ್ಯವಾಗಿದೆ. ಇಂಥ ವಸ್ತುಗಳನ್ನು ಬಳಸೋದು ಇವತ್ತು ಬಹಳ ಅವಶ್ಯವಾಗಿದೆ. ತಾವು ಇಂಥ ಸ್ವದೇಶಿ ವಸ್ತುವನ್ನು ಬಳಸಿ ನಮ್ಮ ದೇಶವನ್ನು ಉಳಿಸಿ ಅನ್ನುವಂಥ ಒಂದು ನಮ್ಮ ಹಿರಿಯರ ಒಂದು ಆಶೆಯನ್ನು ನಾವೆಲ್ಲರೂ ಇವತ್ತು ಈಡೇರಿಸಬೇಕಾಗಿದೆ ಅಂತ ಮಾತನ್ನು ಹೇಳಿ ಬಹಳ ಸಂತೋಷ ಆಯಿತು. ಹೀಗೆ ಇದು ಬೆಳಿಲೆತ್ತಕ್ಕೂ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ.